ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಹೊರಟೆ. ಮುಂದೆ ಹೋಗಿ ನೋಡಿದ್ರೆ ಪಿನ್ನೆ ಫುಲ್ ಜಾಮ್ ಆಗಿತ್ತು. ಜಾಮ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೊರಟೆ ಹಾಸನ ಹೈವೇಲಿ. ಹಂಗೆ ಮುಂದೆ ಹೋಗ್ತಾ ಹಾಸನ ಹೈವೇಲಿ ಶಾಂತಿಗ್ರಾಮ ಹತ್ರ ಎಂಪೈರ್ ಹೋಟ್ಲ್ ಹತ್ರ. ಶಾಂತಿಗ್ರಾಮದಲ್ಲಿ ಗಾಡಿ ಎದ್ದವನು ಬೆಳಗ್ಗೆ ಅಷ್ಟರಲ್ಲಿ ನಾನು ಬಂದಿದ್ದೆ ಉಡುಪಿಯಲ್ಲಿ ರೂಮ್ ಮಾಡಿದ್ರು. ಹಂಗೆ ಹೋಟೆ ರೂಮ್ ಕಡೆ ಫಾರ್ಚೂನ್ ಪ್ಲಾಜಾದಲ್ಲಿ ರೂಮ್ ಮಾಡಿದ್ರು. ಕರ್ಕೊಂಬಂದು ರೂಮ್ ಹತ್ರ ಡ್ರಾಪ್ ಮಾಡಿದೆ. ಅವರು ರೂಮ್ಗೆ ಫ್ರೆಶ್ ಅಪ್ ಆಗಿ ಬಂದ್ರು. ಅವ್ರನ್ನ ಕರ್ಕೊಂಡು ನಾನು ಹೊಟ್ಟಿದ್ದು ಕುಂದಾಪುರ ಕಡೆ. ಕುಂದಾಪುರದಲ್ಲಿ ಬಂದ್ರೆ ಇಲ್ಲಿ ಮದುವೆ ಇತ್ತು ಅಂದ್ಬಿಟ್ಟು ಹೇಳಿದ್ರು. ಹಂಗೆ ಚೌಟ್ರಿ ಕರ್ಕೊಂಡೋಗಿ ಬಿಟ್ಟೆ. ಅವ್ರನ್ನ ಡ್ರಾಪ್ ಮಾಡಿ ನಾನು ಹೋಗಿದ್ದೆ ಊಟ ಮಾಡಕ್ಕೆ. ಒಂದು ಮಂಗಳೂರು ಬನ್ಸು ಒಂದು ಊಟ ತಗೊಂಡು ತಿಂದೆ. ಊಟ ಮಾಡ್ಕೊಂಡು ಬರೋಷ್ಟ್ರಲ್ಲಿ ಅವರು ಮದುವೆ ಮುಗಿಸ್ಕೊಂಡ್ ಬಂದಿದ್ರು. ಅಲ್ಲಿಂದ ಹೊಟ್ಟಿದ್ದು ಎಲ್ಲಿಗಂದ್ರೆ ಕೇಶವನಾಥೇಶ್ವರ ಸ್ವಾಮಿ ದೇವಸ್ಥಾನ ಮುಡುಗಲ್ಲು. ನೋಡಿ ರೋಡ್ ಹೆಂಗೈತೆ ಅಂತ, ಒಳ್ಳೆ ಆಫ್ ರೈಡಿಂಗ್ ಮಾಡ್ದಂಗೆ ಐತೆ ಈ ರೋಡಲ್ಲಿ ನನಗೆ. ಹಂಗೆ ದೇವಸ್ಥಾನದ ಹತ್ರ ಬಂದೆ. ದೇವಸ್ಥಾನದ ಆಚೆ ಕಡೆ ವಿಡಿಯೋ ಮಾಡ್ಕೊಂಡು ಹಂಗೆ ದೇವಸ್ಥಾನದ ಒಳಗೆ ಹೋಗಿ. ದೇವಸ್ಥಾನದಲ್ಲಿ ಏನು ವಿಶೇಷ ಅಂದ್ರೆ ಈ ದೇವ್ರಿರೋದು ಬಂದು ಬಂಡೆ ಕೆಳಗೆ ನೀರಲ್ಲಿ. ಈ ದೇವಸ್ಥಾನದಲ್ಲಿ ದರ್ಶನ ಮಾಡ್ಬೇಕಂದ್ರೆ ನೀರಲ್ಲಿ ನಡ್ಕೊಂಡು ಹೋಗ್ಬೇಕು. ನಾನು ದರ್ಶನ ಮಾಡೋಣ ಅನ್ಬಿಟ್ಟು ಒಳಗೆ ಹೋದೆ. ದೇವಸ್ಥಾನ ಎಲ್ಲ ತೋರಿಸ್ಕೊಂಡು ಈಗ ಅಲ್ಲಿಂದ ಹೊರಟೆ. ಅಲ್ಲಿಂದ ಬಂದೆ ಮರಂತಿ ಬೀಚ್. ನಮ್ಮ ಕಸ್ಟಮರ್ ಫೋಟೋಸ್ ತಗೋಬೇಕು ಅಂದ್ರೆ ಅದಕ್ಕೆ ಬಂದಿದ್ದು. ಹಂಗೆ ಅಲ್ಲಿ ಜೋಳ ಸುಡ್ತಿದ್ರು. ಜೋಳ ತಗೊಂಡೋಗಿ ಗಾಡಿಲಿ ಕುತ್ಕೊಂಡು ತಿಂತಾ ಇದ್ದೆ. ನಮ್ಮ ಕಸ್ಟಮರ್ ನಾನು ಜೋಳ ತಿನ್ನೋಷ್ಟ್ರಲ್ಲಿ ಓದೋರು ಬಂದೇ ಬಿಟ್ರು ಗುರು. ಹಂಗೆ ಅಲ್ಲಿಂದ ಮತ್ತೆ ಅವ್ರನ್ನ ಕರ್ಕೊಂಡು ರೂಮ್ ಕಡೆ ಹೊರಟೆ. ಇದು ಇವತ್ತಿನ ಕತೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.